ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ವರ್ಷದ ಮೊದಲನೇ ಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ. ಅದು ಇದೇ ತಿಂಗಳ 7ನೇ ತಾರೀಕು ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ಭಾರತದಲ್ಲಿ ಗೋಚರಿಸತಕ್ಕಂಥದ್ದು. ಪ್ರಮುಖ ಈ ರಾಶಿಗಳಿಗೆ ಈ ಗ್ರಹಣದ ಮುಖಾಂತರ 3ರಿಂದ 6 ತಿಂಗಳು ಈ ರಾಶಿಯವರು ಮಾಡತಕ್ಕಂಥ ವ್ಯಾಪಾರದಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು, ಪ್ರಮುಖ ಆರೋಗ್ಯದಲ್ಲಿ ತೊಂದರೆಯನ್ನು ಅನುಭವಿಸತಕ್ಕಂಥವರಾಗಿರ್ತೀರ. ಪ್ರಮುಖವಾಗಿ ಈ ತಿಂಗಳು 7ನೇ ತಾರೀಕು ಗ್ರಹಣ ಇರತಕ್ಕಂಥದ್ದು. ಸ್ಪರ್ಶಕಾಲ ರಾತ್ರಿ 9:56, ಮಧ್ಯಕಾಲ 11:42, ಮೋಕ್ಷಕಾಲ ಅಂದರೆ ಮುಕ್ತಾಯದ ಕಾಲ ಗ್ರಹಣ ಮಧ್ಯರಾತ್ರಿ 1:27. ಪ್ರಮುಖವಾಗಿ ಈ ರಾಶಿಗಳಿಗೆ ಅಶುಭ ಫಲವಿದೆ. ಯಾವ ರಾಶಿ ಅಂದರೆ ಕುಂಭರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿಯವರಿಗೆ ಈ ಗ್ರಹಣ ಅಶುಭ ಫಲವನ್ನು ತಂದುಕೊಡತಕ್ಕಂಥದ್ದು. ಪ್ರಮುಖವಾಗಿ ಇಷ್ಟು ರಾಶಿಯವರು ಗ್ರಹಣದ ನಂತರ ಬೆಳಗ್ಗೆ ಅಕ್ಕಿಯನ್ನು, ಕಪ್ಪು ಉದ್ದಿನ ಕಾಳನ್ನು ಶಕ್ತಿನುಸಾರವಾಗಿ ದಕ್ಷಿಣೆ ಇಟ್ಟುಕೊಂಡು ಅದರಲ್ಲಿರತಕ್ಕಂಥ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಇರತಕ್ಕಂಥ ಸಮಸ್ಯೆಗಳು, ಬರತಕ್ಕಂಥ ಸಮಸ್ಯೆಗಳು ಗ್ರಹಣದ ಮುಖಾಂತರ ದೂರವಾಗತ್ತೆ ಅಂತ. ಪ್ರಮುಖವಾಗಿ ಶತಭಿಷ ನಕ್ಷತ್ರ ಕುಂಭರಾಶಿಯವರು, ಪೂರ್ವ ನಕ್ಷತ್ರ ಆಗತಕ್ಕಂಥ ಮೀನರಾಶಿಯವರು ಗ್ರಹಣ ಶಾಂತಿಗಳನ್ನು ಮಾಡಿಸ್ಕೊಳ್ತಕ್ಕಂಥದ್ದು. ಈ ಗ್ರಹಣ ಸಮಯದಲ್ಲಿ ಶಿವನನ್ನಾಗಿರ್ಬೋದು, ದುರ್ಗಿಯನ್ನಾಗಿರ್ಬೋದು, ವಿಷ್ಣು ಸಹಸ್ರವನ್ನು ಕೇಳುವ ಮುಖಾಂತರ ಗ್ರಹಣದಲ್ಲಿ ಪುಣ್ಯದ ಫಲವನ್ನು ಅಪೇಕ್ಷೆ ಮಾಡ್ಬೋದು. ಗ್ರಹಣ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ನಿದ್ದೆಗಳನ್ನು ಮಾಡಬೇಡಿ. ಗ್ರಹಣ ಮುಂಚಿತವಾಗಿ ಸ್ನಾನವನ್ನು ಮಾಡಿಕೊಂಡು ಗ್ರಹಣ ಮೋಕ್ಷದ ನಂತರ ಸ್ನಾನ ಮಾಡಿದರೆ ಖಂಡಿತವಾಗಿಯೂ ಪುಣ್ಯ ಸಂಪಾದನೆ ಮಾಡ್ಬೋದು. ಈ ರೀಲ್ಸ್ ನಿಮಗೆ ಇಷ್ಟವಾದರೆ ನಮ್ಮನ್ನು ಫಾಲೋ ಮಾಡಿ ಹಾಗೂ ಈ ರೀಲ್ಸ್ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.